ವಿಕ್ಟೋರಿಯಾ ಸರ್ಜನ್ನಿಂದ ಮಗಳ ಕೊಲೆ. ಮಗಳು ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವಿಗೆ ತಂದೆ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಯಾರಿಗಾಗಲ್ಲ ರೀ, ಅಳಿಯ ಡಾಕ್ಟರ್ ಮಹೇಂದರ್ ರೆಡ್ಡಿ ಕೃತ್ಯ ಎಸಗ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಕೇವಲ 11 ತಿಂಗಳಿಗೇನೆ ಮಗಳ ಸಾವು ನಿರೀಕ್ಷೆಯನ್ನ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಾದರೂ ನಿರೀಕ್ಷೆ ಮಾಡಕ್ಕಾಗತ್ತಾ? ಸಾಯೋ ವಯಸ್ಸ ಅದು. ಅದಕ್ಕೋಸ್ಕರನೇ ಅಷ್ಟೆಲ್ಲ ಬೆಳೆಸಿರ್ತಾರ, ಅಷ್ಟೆಲ್ಲ ಓದಿಸಿರ್ತಾರ. 4 ಡಿಗ್ರಿ ತಗೊಂಡಿದ್ದಾಳಂತೆ ಪಾಪ ಅವಳು. ಬೆಂಗಳೂರಿನ ಮರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನೇಕೊಳಲಿನಲ್ಲಿ ಈ ವೈದ್ಯ ಪತಿಯೊಬ್ಬ ತನ್ನ ಪತ್ನಿಯಾಗಿದ್ದಂತಹ ವೈದ್ಯೆಯನ್ನ ಇಂಜೆಕ್ಷನ್ ನೀಡಿ ಸಾಯಿಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇದೀಗ ಮರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೃತಳ ತಂದೆ ಮುನ್ರೆಡ್ಡಿ ಅವರು ಒಂದು ದೂರನ್ನ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ಆಧಾರದ ಮೇಲೆ ಇದೀಗ ಇವರ ಅಳಿಯ ವೈದ್ಯನನ್ನ ಇದೀಗ ಬಂಧನ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ನಮ್ಮ ಜೊತೆ ಮುನ್ರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗ ತಮ್ಮ ಮಗಳನ್ನ ಯಾವಾಗ ಮದುವೆ ಮಾಡಿಕೊಟ್ಟಿದ್ರಿ ಮಹೇಂದ್ರ ರೆಡ್ಡಿಗೆ? ಮತ್ತೆ ಈಗ ಆರಂಭದಿಂದಲೂ ಕೂಡ ಏನೋ ಒಂದು ಸಣ್ಣ ಅನುಮಾನ ಬರಲಿಲ್ವೇ ಈ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾನೆ, ಈ ಥರದ್ದೇನು ತಮ್ಗೆ ಅನುಮಾನ ಬರಲಿಲ್ವೇ? ಇಲ್ಲ, ಅನುಮಾನ ಬರೋ ಥರ ಅವನು ನಡ್ಕೊಂಡು ಇಲ್ಲ. ತುಂಬ ವಿನಯವಾಗಿ, ತುಂಬ ಪ್ರೀತಿ ಜಾಸ್ತಿ ಮಾಡೋ ಥರ ಆ ಥರ ಮಾಡ್ಕೊಂಡಿರೋದ್ರಿಂದ ಯಾರಿಗೂ ಸಂಶಯ ಬರಲಿಲ್ಲ. ಆದರೂ ನಮ್ಮ ಮಗಳಿಗೇನಾದರೂ ಬಂದಿದ್ರೂ ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಕ್ಕಿದ್ರೂ ನಮ್ಗೆ ತುಂಬ ಏನಾದರೂ ಬೇಜಾರು ಏನಾದರೂ ಬೀಳ್ತಾರೇನೋ ತಂದೆ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಮದುವೆ ಮಾಡಿ, ಇಷ್ಟೆಲ್ಲ ಓದಿಸಿ ಯಾಕೆ ಅವ್ರಿಗೆ ನೋಯಿಸ್ಬೇಕು, ಏನೋ ಒಂದು ಹೇಳಿದ್ರೆ ಏನೋ ಅವರು ಆಗ್ತಾರೇನೋ ಅನ್ನೋ ಕಾರಣಕ್ಕೆ ಏನಾದರೂ ಹೇಳಿರಬಾರ್ದೇನೋ ಅನಿಸುತ್ತೆ. ಸರ್, ಈಗ ತಮ್ಮ ಮಗಳು ವೈದ್ಯೆ ಯಾವಾಗ ಮದುವೆ ಮಾಡಿಕೊಟ್ಟಿದ್ದು ಈತನಿಗೆ? ನಾವು ಮದುವೆ ಮಾಡಿದ್ದು ಇದು ಅರೇಂಜ್ ಮ್ಯಾರೇಜು. ಇದು ಮೇ 26, 2024 ಮದುವೆ ಆಗಿದ್ದು. 24. ಈಗ ಈ IV ಇಂಜೆಕ್ಷನ್ ಚುಚ್ಚಿದ, ಅದಾದಮೇಲೆ ಬೇರೆ ಬೇರೆ ಡೋಸ್ಗಳನ್ನು ಹಾಕಿ ಆಕೆಯನ್ನು ಸಾಯಿಸಿದ್ದಾನೆ ಅಂತೇಳಿ ಇದು ಈ ಪ್ರೋಸೆಸ್ ಹೇಗಾಯಿತು? ಈ ಸಂದರ್ಭದಲ್ಲಿ ತಮ್ಮ ಮಗಳು ಎಲ್ಲಿದ್ರು? ನೋಡಿ, ಈಗ ಮಗಳು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅಜೀರ್ಣ ಇದೆ ಅಂತ ಹೇಳಿದ್ದಾಳೆ. ಅದಕ್ಕೆ ಏನು ಹೇಳಿದಾನಂದರೆ, ಇಲ್ಲ ನೀನು IV ಹಾಕ್ಕೊಬೇಕು, IVಯಲ್ಲಿ ಮೆಡಿಸಿನ್ ಕೊಟ್ಟರೆ ಮಾತ್ರನೇ ಇದು ವಾಸಿ ಆಗೋದು, ಟ್ಯಾಬ್ಲೆಟ್ ಕೊಟ್ಟರೆ ವಾಸಿ ಆಗಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಆವಾಗ ಏನು ಹೇಳಿದ್ದಾಳೆ ಹುಡುಗಿ, ಇಲ್ಲ ನನಗೆ ಮಾತ್ರನೇ ತೊಗೊತೀನಿ, ಇಲ್ಲ IV ತೊಗೊಂಡ್ರೆ ಇನ್ನೂ ಬೇಗ ವಾಸಿ ಆಗುತ್ತೆ, ಯಾಕಂದರೆ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅದರಿಂದ ನನಗೆ ಇಂಥ ಬೇರೆಯವ್ರಿಗೆ ಯಾರಿಗೂ ಚೆನ್ನಾಗಿ ಗೊತ್ತಿಲ್ಲ, ನನಗೆಲ್ಲ ಪ್ರೊಫೆಸರ್ಗಳು ಗೊತ್ತು, ಎಲ್ಲ ಸಜೆಷನ್ ತೊಗೊಂಡಿದ್ದೀನಿ, ನೀನು ಅದು ಹಾಕ್ಕೊಳ್ಳೇಬೇಕು. ನೀನು ಡರ್ಮಟಾಲಜಿಸ್ಟ್ ಆಗಿರ್ಬೋದು, ಆದರೆ ನಾನು ಇದರಲ್ಲಿ ಓದಿರೋದ್ರಿಂದ ನನಗಿದು ಚೆನ್ನಾಗಿ ಗೊತ್ತು, ನೀನು ಹಾಕ್ಕೊಬೇಕು, ಆವಾಗಲೇ ವಾಸಿ ಆಗೋದನ್ನು ಕನ್ವಿನ್ಸ್ ಮಾಡಿ ಅವ್ರ ಮನೆಯಲ್ಲಿ 21ನೇ ತಾರೀಕು ರಾತ್ರಿ ಅಲ್ಲೇ ಗ್ಲೂಕೋಸ್ ಹಾಕಿ, ಅಲ್ಲೇ ಇಲ್ಲ ಈ ಏಪ್ರಿಲ್ 21ಕ್ಕೆ ಅವ್ರ ಮನೆಯಲ್ಲೇ ಕಾಲಿಗೆ ಗ್ಲೂಕೋಸ್ ಹಾಕಿದ್ದಾನೆ. ಅದು ಸಾಮಾನ್ಯವಾಗಿ ಕಾಲಿಗೆ ಯಾರೂ ಗ್ಲೂಕೋಸ್ ಹಾಕಲ್ಲ, ಅದು ಕಾಲಿಗೆ ಹಾಕೋದೇ ಇಲ್ಲ, ಯಾರೂ ಹಾಕಲ್ಲ ಅಂತ ಕಾಲಿಗೆ ಹಾಕ್ಬಿಟ್ಟು ಅಲ್ಲೇ 21ನೇ ತಾರೀಕು ನೈಟ್ ಒಂದು ಗ್ಲೂಕೋಸ್ ಬಾಟ್ಲ್ ಹಾಕಿಸಿ ಬೆಳಗಿನ 22ನೇ ತಾರೀಕು ಬೆಳಗ್ಗೆ ನಮ್ಮ ಮನೆಗೆ ಕರ್ಕೊಂಬಂದು ಬೆಳಗ್ಗೆ ಬಿಟ್ಬಿಟ್ಟು ಅವನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೆಲ್ಸಕ್ಕೆ ಹೋಗಿದ್ದಾನೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಮತ್ತೆ ಬಂದಿದ್ದಾನೆ. ಸಾಯಂಕಾಲ ಬಂದು ಅವತ್ತು ರಾತ್ರಿನೂ ಒಂದು ಕೊಟ್ಟಿದ್ದಾನೆ, ಅವತ್ತು ರಾತ್ರಿ. ಅದಾದಮೇಲೆ ತಿರ್ಗಾ 23ನೇ ತಾರೀಕು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ನಮಗೆ. ತಿರ್ಗಾ ಅಲ್ಲಿ ಮೆಸೇಜ್ ಮಾಡಿದ್ದಾನೆ, ನಾನು ಬರೋವರೆಗೂ ಕ್ಯಾನೋಲ ತೆಗಿಬೇಡ. ನಾನು ಮಗಳಿಗೆ ಹೇಳಿದೆ, ತೆಗೆದು ಬಿಡಮ್ಮ, ತುಂಬ ನೋವಾಗ್ತಾಯಿದೆ, ನನ್ನ ಕೈಲಿ ಆಗ್ತಾಯಿಲ್ಲ, ಮಹೇಂದ್ರಾಗೆ ಹೇಳ್ತೆ ಕೇಳ್ತಾ ಇಲ್ಲ, ಇವತ್ತೊಂದು ಲಾಸ್ಟ್ ಡೋಸ್ ಕೊಟ್ಬಿಡ್ತೀನಿ, ಇನ್ಮೇಲೆ ನಿನಗೆ ಯಾವತ್ತಿಗೂ ನೋವು ಬರಲ್ಲ ಅಂತ ಚಾಟಿಂಗಲ್ಲಿ ಹಾಕಿದ್ದಾನೆ. ಆ ಮಗಳಿಗೆ ಮೆಸೇಜ್ ಮಾಡಿ, ನಾನು ಬರೋವರೆಗೂ ತೆಗಿಬೇಡ ನೀನು, ನಾನು ಬಂದು ಇವತ್ತು ಲಾಸ್ಟ್ ಡೋಸ್ ಕೊಡ್ತೀನಿ, ಲಾಸ್ಟ್ ಡೋಸ್ ಕೊಟ್ಬಿಟ್ಟು ಇನ್ಮೇಲೆ ನಿನಗೆ ನೋವೇ ಇರಲ್ಲ ಅಂಥೇಳಿ ಕನ್ವಿನ್ಸ್ ಮಾಡಿದೆ. ನಾನು ಹೇಳಿದೆ, ಯಾಕಮ್ಮ ನೋವಾಗಿದ್ದರೆ ಕಿತ್ಬಿಡು, ಇನ್ನೊಂದು ಸರಿ ಬೇಕಂದರೆ ಹಾಕ್ಕೊಳ್ಳೋಣ ಆ ಥರ ಇಲ್ಲ ಹಾಸ್ಪಿಟ್ಲ್ಗಾನ ಹೋಗೋಣ ನಾವು, ಸುಮ್ಮನೆ ಯಾಕೆ ಅದು ಹಾಕ್ಕೊಂಡು ಕುಂಟ್ಕೊಂಡು ತಿರುಗ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲ ಮಹೇಂದ್ರ ಹೇಳಿದ್ದಾನೆ ತೆಗಿಬೇಡ ಅಂತ, ಇನ್ನು ಅವ್ನು ಬೇಜಾರು ಬೀಳ್ತಾನೆ ಅಂತ ಇದೀನಿ, ಇವತ್ತೊಂದು ಹಾಕ್ಬಿಡ್ಲಿ ಬಿಡು ಅಂಥೇಳಿ ಪಾಪ ಹುಡುಗಿ ಯಾಮಾರ್ಬಿಟ್ಲ. ಸೊ ಅವನು ವೈದ್ಯ ಅಲ್ವಾ ಅಂತ ನಾವು ಅಲ್ಲಿ ಸ್ವಲ್ಪ ನಂಬಬೇಕಾಗ್ತದೆ. ಮಗಳು ಪ್ರಜ್ಞೆ ತಪ್ಪಂತ ಬಳಿಕ ತಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ, ಅಲ್ಲಿ ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಳಿನ ಮೇಲೆ ಡೌಟ್ ಬರಲಿಲ್ವಾ ಈತ ಕೊಟ್ಟಂತ? ನಾನು ಕೇಳಿದೆ, ಮಧ್ಯದಲ್ಲಿ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳಿದೆ, ನೀನು ವೈದ್ಯ ಅಲ್ಲೇನಪ್ಪ, ನೀನು ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ CPR ಮಾಡೋದಾಗಲಿ, ನೀನು ವೈದ್ಯ CPR ಮಾಡೋದ್ರಲ್ಲಿ ಪಲ್ಸ್ ಚೆಕ್ ಮಾಡೋದಾಗಲಿ ಎಲ್ಲ ಮಾಡಿ ಮಗಳಿಗೆ ಇದ್ದಾಳೋ ಇಲ್ವಾ ಅಂತ ನಿನ್ಗೆ ಅಲ್ಲೇ ಗೊತ್ತಾಗ್ತಾ ಇತ್ತಲ್ಲ, ಯಾಕಿದು? ಇಲ್ಲ ಮಾಮ ನನಗೆ. ಸೊ ಇದು ಈ ಕಥೆ ಆಗಿದೆ. ಈಗ ಹೇಗೆ ನಂಬೋದು?
ಆ ಕಡೆಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಹುಡುಗರೆಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಮದುವೆ ಮಾಡಿರುವಂಥ ಹುಡುಗಿನೇ ಸಾಯಿಸ್ತಾರೆ. ಎಂಥ ಮಾನಸಿಕತೆ ರೀ.